ಹೊತ್ತು ಇನ್ನು ಸೂರ್ಯನ ಆಗಮನ ಆಗಿರಲಿಲ್ಲ. ಜೋರ ಗಾಳಿ ಬೀಸಿತ್ತು. ಇಂಥದ್ದೇ ಹೊತ್ತಲ್ಲಿ ಅದೊಂದು ಮನೆಯಲ್ಲಿ ಚೀರಾಟ, ಕೂಗಾಟ, ಕಾಪಾಡಿ ಕಾಪಾಡಿ ಅನ್ನೋ ಅರಚಾಟ. ಪಕ್ಕದ ನಿವಾಸಿಗಳು ಎದ್ದು ನೋಡುವಷ್ಟರಲ್ಲಿ ಮನೆ ಅಳಿಯನೇ ಇಬ್ಬರನ್ನ ಕೊಂದು ಹಾಕಿದ್ದ. ಆ ಎರಡು ಕಾರಣಕ್ಕೆ ಡಬಲ್ ಮರ್ಡರ್ ಮಾಡಿದ್ದ. ಹಾಗಾದ್ರೆ ಜೋಡಿ ಕೊಲೆಗೆ ಕಾರಣವೇನು? ಹೇಗೆಲ್ಲ ಹೊಂಚು ಹಾಕಿದ್ದಾನೋ ನಸುಕಿನ ನರರಾಕ್ಷಸನ ಕಹಾನಿಯನ್ನ ಡಿಟೇಲ್ ಆಗಿ ತೋರಿಸ್ತೀವಿ ನೋಡಿ. ಊಹೆ ಮಾಡಿರಲಿಲ್ಲ ಇಂತಹ ಘೋರಾತಿ ಘೋರ ನಡೆಯುತ್ತೆ ಅಂತ. ಕನಸಲ್ದು ಇವರು ಯಾರೂ ಆಲೋಚಿಸಿರಲಿಲ್ಲ. ಆದರೆ ರಾತ್ರಿ ಕಳೆದು ಬೆಳಕು ಮೂಡೋ ಮುನ್ನವೇ ರಕ್ತದೋಕುಳಿ ನಡೆದಿತ್ತು. ಇದೇ ಮನೆ ಸ್ಮಶಾನವಾಗೋಗಿತ್ತು. ಜನ ಕಿಕ್ಕಿರಿದು ಸೇರಿದ್ರು. ಮನೆ ಮೇಲೆ ಹತ್ತಿ ಏನ್ ನಡೀತಾಗಿದೆ ಅಂತ ಭಯದಿಂದಲೇ ನೋಡ್ತಿದ್ರು. ಈ ನಡುವೆಯೇ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ಇಡೀ ಏರಿಯಾವನ್ನೇ ಕಂಟ್ರೋಲ್ಗೆ ತಗೊಂಡಿದ್ರು. ಯಾಕಂದ್ರೆ ಅಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಕೊಲೆಯಾಗಿ ಹೋಗಿದ್ರು. ಭೀಕರ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಜೆ ಕಾಲೋನಿಯಲ್ಲಿ ನಡೆದಿರೋದು ಅಕ್ಕ ಹಾಗೂ ತಂಗಿಯ ಭೀಕರ ಹತ್ಯೆ. ಆ ಹತ್ಯೆ ಮಾಡಿರೋನು ಬೇರಾರು ಅಲ್ಲ, ಇದೇ ಮನೆಯ ಅಳಿಯನೇ. ಈ ರಾಕ್ಷಸನ ಹೆಸರು ಏಜಸ್ ಅಂತ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಾಗಿ ಏಜಸ್ ತನ್ನ ಹೆಂಡತಿ ಹಾಗೂ ನಾದಿನಿಯನ್ನೇ ಕೊಂದು ಹಾಕಿದ್ದಾನೆ. ಅತ್ತೆ ಮನೆಯನ್ನ ನೋಡಿಕೊಳ್ಬೇಕಿದ್ದವನು ಅತ್ತೆ ಮನೆಯಲ್ಲದೆ ತನ್ನ ಹೆಂಡತಿ ಹಾಗೂ ನಾದಿನಿಗೆ ಕುತ್ತಿಗೆ ಸೀಡಿ ಕೊಂದು ಹಾಕಿದ್ದಾನೆ. ಆಗಿಬ್ಬರು ನತದೃಷ್ಟರು ಇವರೇ ನೋಡಿ. ಅಕ್ಕಪಕ್ಕ ನಿಂತ್ಕೊಂಡು ಪೋಸ್ ಕೊಡ್ತಿರೋ ಈ ಸಹೋದರಿಯರ ಹೆಸರು ಶಮಾ ಹಾಗೂ ರೇಷ್ಮಾ ಅಂತ. ಚಿಂತಾಮಣಿ ನಗರದ ಜೆ ಕಾಲೋನಿಯ ನಿವಾಸಿಗಳು. ಮೃತ ಮಹಿಳೆ ಶಮಾ ಕಳೆದ 9 ವರ್ಷಗಳ ಹಿಂದೆ ಇದೇ ಏಜಸ್ನನ್ನ ಮದುವೆಯಾಗಿದ್ಲು. ಅದು ಕೂಡ ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದವರು. ಜೀವನ ಪೂರ್ತಿ ಜೊತೆಯಲ್ಲದೆ ಇರೋಣ, ಏನೇ ಆದ್ರೂ ಸರಿ, ಇಬ್ಬರು ಬೇರೆ ಆಗೋದು ಬೇಡ ಅಂತ ಮಾತನಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿರಿಸಿದ್ರು. ಪ್ರಾರಂಭದಲ್ಲಿ ಇಬ್ಬರು ತುಂಬಾನೇ ಖುಷಿಯಾಗಿದ್ರು. 3 ಮಕ್ಕಳು ಕೂಡ ಇವರ ಸಂತಸದಲ್ಲಿ ಭಾಗಿಯಾಗಿದ್ರು. ಆದರೆ ಜುಲೈ 6ನೇ ತಾರೀಕು ನಸುಕಿನ ಜಾವ ಈ ಪಾಪಿ ರಣಕೇಕೆ ಹಾಕಿದ್ದಾನೆ. ಚಾಕು ಹಿಡಿದು ಮನೆಗೆ ನುಗ್ಗಿದ. ಟಾರ್ಗೆಟ್ ಹೆಂಡತಿ, ಬಿದ್ದಿದ್ದು ಇಬ್ಬರ ಹೆಣ. ಮುಂಜಾನೆ ಹೊತ್ತು ಕೆಲವರು ಆಗಷ್ಟೇ ಎದ್ದು ವಾಕಿಂಗ್ಗೆ ಅಂತ ಹೋಗ್ತಿದ್ರು. ಇನ್ನು ಕೆಲವರು ಗಾಢ ನಿದ್ದೆಯಲ್ದಿದ್ರು. ಹೀಗೆ ಈ ಶಮಾ ತನ್ನ ತಂಗಿಯೊಂದಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ಲು. ಈ ಹೊತ್ತಲ್ಲಿ ಹೆಂಡತಿಯನ್ನ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ದಾಗಿ ಏಜಸ್ ರಣರಾಕ್ಷಸನಂತೆ ಎದ್ದು ಕೂತಿದ್ದಾನೆ. ಸೀದಾ ಶಮಾ ಮನೆ ಬಳಿ ಬಂದಿದ್ದಾನೆ. ಹೆಂಡತಿಯ ಕಥೆಯನ್ನೇ ಮುಗಿಸಿ ಇಲ್ಲಿಂದ ಹೋಗ್ತಾಗಿರಬೇಕು ಅಂತ ಗಟ್ಟಿಯಾಗಿ ಅಂದುಕೊಂಡೆ ಚಾಕು ಹಿಡ್ಕೊಂಡು ನುಸುಳಿದ್ದಾನೆ. ಅದರಂತೆ ಏಕಾಏಕಿ ಮನೆಗೆ ನುಗ್ಗಿ ಪತ್ನಿ ಶಮಾಳ ಮೇಲೆ ಹಲ್ಲೆ ನಡೆಸಿದ್ದಾನೆ. ನೋಡ್ತಿದ್ದಂತೆ ಕತ್ತು ಸೀಡಿ ರಕ್ತದೋಕುಳಿ ಹರಿಸಿದ್ದಾನೆ. ಈ ವೇಳೆ ಶಮಾಳ ಸಹೋದರಿ ರೇಷ್ಮಾ ಅಡ್ಡ ಬಂದಿದ್ದಾಳೆ. ಬಾಳಿ ಬದುಕಬೇಕಿದ್ದ ಏನೇನು ತಪ್ಪು ಮಾಡದ ಹೆಣ್ಣು ಮಗಳು ಅಂತಲೂ ಯೋಚಿಸದೆ ಈ ಏಜಸ್ ನಾದಿನಿಯ ಕುತ್ತಿಗೆಯನ್ನು ಸೀಳಿದ್ದಾನೆ. ಅರ್ಲಿ ಮಾರ್ನಿಂಗ್ ಇವರು ನಮ್ಮ ಆರೋಪಿ ಗಲ್ಪೇಟೆಯಿಂದ ಬೈಕಿಂದ ಇಲ್ಲಿ ಬಂದು ಅರೌಂಡ್ 6:15 ಇಬ್ಬರು ಜನ ಮಲಗಿದ್ರು. ಆ ಟೈಮ್ಗೆ ಗೇಟ್ ನಾಕ್ ಮಾಡಿ ಗೇಟ್ ಓಪನ್ ಮಾಡಿ ಇಬ್ಬರು ಜನ ಲೇಡೀಸ್ಗೆ ನೈಫಿಂದ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಅವರದು ಸ್ಪಾಟಲ್ಲಿ ಡೆತ್ ಆಗಿದೆ. ಬೇರೆ 3 ಜನ ಮಕ್ಕಳು ಇತ್ತು. ಇವರದು 3 ಜನ ಮಕ್ಕಳು ಇದ್ದಾರೆ, ಗಂಡ ಹೆಂಡತಿದು. 3 ಜನ ಮಕ್ಕಳಿಗೆ ಇವರು ಬೈಕಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಗಲ್ಪೇಟ್ಗೆ ಹೋಗಿದ್ದಾರೆ. ಗಲ್ಪೇಟಲ್ಲಿ ಇವರು ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಸ್ಟೇಷನಲ್ಲಿ ಗಲ್ಪೇಟ್ ಸ್ಟೇಷನಲ್ಲಿ ಹೋಗಿ ಸರೆಂಡರ್ ಮಾಡಿದ್ದಾರೆ. ತವರು ಮನೆ ಸೇರಿದ್ದಕ್ಕೆ ಮತಣಕ್ಕೆ ಕಳುಹಿಸಿದ.
9 ವರ್ಷಗಳ ಕಾಲ ಏಜಸ್ ಜೊತೆ ಸಂಸಾರ ಮಾಡಿದ್ದಕಿ ಶಮ ಗಂಡನ ಮನೆಯಲ್ಲೇ ಇದ್ಲು. ಏಜಸ್ ಎಷ್ಟೇ ಗಲಾಟೆ ಮಾಡಿದ್ರು ಗಂಡನ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಕುಡಿದ ಮತ್ತಲ್ಲಿ ಏಜಸ್ ಹೆಂಡತಿ ಮೇಲೆ ಮುಗಿ ಬೀಳ್ತಿದ್ದ. ಹೆಂಡತಿಯ ಜೊತೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ತಿದ್ದ. ಇದರಿಂದಾಗಿ ಈ ಶಮ ಗಂಡನನ್ನ ಬಿಟ್ಟು ತವರು ಮನೆ ಸೇರಿದ್ಲು. 2 ದಿನ ಹೆಂಡತಿ ವಾಪಸ್ ಬರ್ತಾಳೆ ಅಂತ ಗಂಡ ಅಂದುಕೊಂಡಿದ್ದ. ಆದರೆ ಗಂಡನಿಗೆ ಶಮ ಶಾಕ್ ಕೊಡ್ತಾಳೆ. ನಿನ್ನ ಜೊತೆ ನಾನ್ ಬರಲ್ಲ ಅಂತ ತವರು ಮನೆ ಸೇರ್ಬಿಟ್ಟಿದ್ಲು. ಕೈಕಾಲು ಹಿಡಿದ್ರು ಸಹ ಗಂಡನ ಮನೆಗೆ ಬರಲ್ಲ ಅಂತ ಹಠ ಹಿಡಿದಿದ್ಲು. ಈ ಒಂದು ಕಾರಣವೇ ಏಜಸ್ನನ್ನ ರಾಕ್ಷಸನನ್ನಾಗಿ ಮಾಡಿತ್ತು. ಈ ಶಮದು ತಾಯಿದು ಡೆತ್ ಆಗಿತ್ತು. ಆ ಕಾರಣ ಬಗ್ಗೆ ಇವರು ಎಲ್ಲ ಏನೇನು ಮಾಡಬೇಕು ಕಾರ್ಯ ಏನೇನು ಮಾಡಬೇಕು ಆ ಕೆಲಸಕ್ಕೆ ಬಂದಿದ್ದರು ಇಲ್ಲಿ ಮಕ್ಕಳ ಜೊತೆಗೆ, 3 ಜನ ಮಕ್ಕಳ ಜೊತೆಗೆ. ಆಮೇಲೆಯಿಂದ ವಾಪಸ್ ಹೋಗ್ತಾ ಇಲ್ಲ. ಈ ಕಾರಣ ಇವರು ತುಂಬ ಗಲಾಟೆ ಮಾಡ್ತಾಯಿದ್ರು. ಮ್ಯಾರೈಟಲ್ ಡಿಸ್ಪ್ಯೂಟ್ ಇದ್ದರು ಇವ್ರದ್ದು, ಹಸ್ಬೆಂಡ್ ವೈಫ್ದು ಈ ವಿಷಯ ಬಗ್ಗೆ. ಬಟ್ ಜಾಸ್ತಿ ಗಲಾಟೆ ನಡ್ತಾ ಇತ್ತು ಕಿ ಇವರು ಪದೇ ಪದೇ ಕೇಳ್ತಾಯಿದ್ರು ವಾಪಸ್ ಬನ್ನಿ. ಬಟ್ ಇವರು ಹೋಗಲಿಲ್ಲ ವಾಪಸ್. ಇವತ್ತು ಅರ್ಲಿ ಮಾರ್ನಿಂಗ್ ಇವರು ನಮ್ಮ ಆರೋಪಿ ಗಲ್ಪೇಟೆಯಿಂದ ಬೈಕಿಂದ ಇಲ್ಲಿ ಬಂದು ಅರೌಂಡ್ 6:15 ಇಬ್ಬರು ಜನ ಮಲಗಿದ್ರು. ಆ ಟೈಮ್ಗೆ ಗೇಟ್ ನಾಕ್ ಮಾಡಿ ಗೇಟ್ ಓಪನ್ ಮಾಡಿ 2 ಜನ ಲೇಡೀಸ್ಗೆ ನೈಫಿಂದ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಮೊನ್ನೆ ಒಂದು ಕಂಪ್ಲೇಂಟ್ ಆಗಿತ್ತು ಕೋಲಾರಲ್ಲಿ. ಡಿವೋರ್ಸ್ ಮಾಡಿಬಿಡ್ತೀನಿ, ನನಗೆ ಬೇಡ ಅಮ್ಮ ಇದ್ದಾಳೆ ಅಂತ ನಾನು ಇದು ಮಾಡ್ತಾ ಇದ್ದಿದ್ದು ಜೀವನ. ಇವಾಗ ಬೇಡ, ಜಾಸ್ತಿ ಸತಾಯಿಸ್ತಾ ಇದ್ದಾಳೆ ಅವನು. ನಾನು ಬೇಡ ಅಂತ ಗಲಾಟೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ. ಅಮ್ಮ ಮನೆಯಲ್ಲೇ ಇದ್ದಾರೆ. 2 ತಿಂಗಳಾಗಿತ್ತು ಗಲಾಟೆ ಆಗಿತ್ತು. ಯಾವಾಗಲೂ ಕುಡ್ಕೊಂಡು ರಾತ್ರಿ ಹೊತ್ತು ಫೋನ್ ಮಾಡೋದು. ನನಗೆ ಬೇಡ ಅಂದರೆ ನಾನು ಆಗ್ಬಿಡ್ತೀನಿ ನಿನಗೆ, ಎಲ್ಲರೂ ನಿನ್ನ ಅಕ್ಕ ತಂಗಿರಿಗೆ ಎಲ್ಲರಿಗೂ ಆಗ್ಬಿಡ್ತೀನಿ, ಅವ್ರು ಇದ್ದಾರೆ ಅಂತ ಅಲ್ಲ ನೀನು ಇದು ಮಾಡೋದು ಅಂತ ಹೇಳ್ತಾ ಇದ್ನು. ಮಕ್ಕಳಿಗೆಲ್ಲ ಮಕ್ಕಳು ಹೇಳ್ತಾ ಇದ್ರು, ನಮಗೆ ಅಪ್ಪ ಬೇಡ, ಅಮ್ಮ ಇದ್ರೆ ಸಾಕು, ಅವನೇನು ನೋಡಲ್ಲ, ಕುಡ್ಕೊಂಡು ನಮ್ಗೆ ಎತ್ತೆತ್ತಿ ಬಿಸಾಕ್ಬಿಡ್ತಾನೆ ಅಂತ ಹೇಳ್ತಾ ಇದ್ರು. ಈ ಏಜಸ್ಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ಎಷ್ಟೇ ಕುಡಿದು ಮನೆಗೆ ಬಂದ್ರೂ ಸಹ ಮಕ್ಕಳನ್ನ ಮಾತ್ರ ಬೈತಿರ್ಲಿಲ್ಲ, ಮಕ್ಕಳನ್ನ ಬಿಟ್ಟು ಗಿರ್ತಾಗಿರ್ಲಿಲ್ಲ. ಈ ನಡುವೆ ಮಕ್ಕಳು ತಾಯಿ ಬಳಿ ಸೇರಿಕೊಂಡಿದ್ದವು. ಒಂದ್ ಕಡೆ ಹೆಂಡತಿ ಮನೆಗೆ ವಾಪಸ್ ಬರ್ತಿಲ್ಲ, ಮತ್ತೊಂದ್ ಕಡೆ ಮಕ್ಕಳ ಜೊತೆಗೆ ಕಾಲ ಕಳೆಯೋಕಾಗ್ತಿಲ್ಲ ಅಂತ ಈ ಏಜಸ್ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದ. ಹೀಗಾಗಿ ಕಿವಳಿಂದಲೇ ನೆಮ್ಮದಿ ಹಾಳಾಯ್ತು ಅಂತ ಮನೆಗೆ ನುಗ್ಗಿ ರಕ್ತಪಾತ ಮಾಡಿದ್ದಾನೆ. ಬಳಿಕ ಮಕ್ಕಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಸ್ವತಃ ಕೋಲಾರದ ಕಲ್ಪೇಟೆ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಅವನಿಗೆ ಅತ್ತೆ ಮನೆಗೆ ಹೋಗೋಕೆ ಇಷ್ಟ ಇರಲಿಲ್ಲ, ಈಕೆಗೆ ಗಂಡನ ಮನೆಗೆ ಬರೋಕೆ ಇಷ್ಟ ಆಗಿರ್ಲಿಲ್ಲ. ಅವರಿಬ್ಬರ ಗಲಾಟೆಯಲ್ಲಿ 2 ಹೆಣ ಬಿದ್ದಿದೆ ಅಂತ ಹೇಳ್ತಾ ಈ ಹೊತ್ತಿನ ಕ್ರೈಮ್ ಕಹಾನಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.